ಮೊದಲಿಗೆ ಈ ಹೊತ್ತಿನ ಬಿಗ್ ಬ್ರೇಕಿಂಗ್ನಲ್ಲಿ ಮೊದಲ ಬ್ರೇಕಿಂಗ್ ಸ್ಟೋರಿ. ಬೆಂಗಳೂರಿನಲ್ಲಿ ಹಲವು ಸಮಸ್ಯೆಗಳಿದ್ದಾವೆ, ಆದರೆ ಅದನ್ನು ಸರಿಪಡಿಸೋದಕ್ಕೆ ಮಾತ್ರ ಸರ್ಕಾರದ ಬಳಿ ಕಾಸಿಲ್ಲ ಅಂತ ಹೇಳೋದು, ನಾನಾ ರೀತಿಯ ಕಾರಣ ಕೊಡೋದು ಆಗುತ್ತೆ. ಆದರೆ ಬೀದಿ ನಾಯಿಗಳ ನಿರ್ವಹಣೆಗೆ ಮಾತ್ರ ಬರ ಇಲ್ಲ ನೋಡಿ. ಪವರ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ಬೀದಿ ನಾಯಿಗಳ ನಿರ್ವಹಣೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಟೆಂಡರ್ ಕರೆದಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರಕ್ಕೆ ಜಿಬಿಎ ನಿರ್ಧಾರ ಮಾಡಿದೆ. ಪ್ರತಿಯೊಂದು ಬೀದಿ ನಾಯಿ ಆಶ್ರಯಕ್ಕೆ ತಿಂಗಳಿಗೆ 3035 ರೂಪಾಯಿ ವೆಚ್ಚಕ್ಕೆ ನಿರ್ಧಾರ ಮಾಡಿದ್ದಾರೆ. ಒಂದಕ್ಕೆ ನಾನು ಹೇಳ್ತಾ ಇರೋದು 5 ಪಾಲಿಕೆ ವ್ಯಾಪ್ತಿಯಲ್ಲಿ ಅಂದಾಜು ಏನಿಲ್ಲ ಅಂದರೂ 1,65,341 ಬೀದಿ ನಾಯಿಗಳಿದೆ. ಅಂದರೆ ಒಂದು ಬೀದಿ ನಾಯಿಗೆ ವರ್ಷಕ್ಕೆ 36,000. ದಕ್ಷಿಣ ನಗರ ಪಾಲಿಕೆಗೆ 500 ಬೀದಿ ನಾಯಿ ಹಿಡಿದು ನಿರ್ವಹಣೆ ಮಾಡೋಕ್ಕೆ ಟೆಂಡರ್ ಕರೆಯಲಾಗುತ್ತೆ. ಇನ್ನೂ 4 ನಗರ ಪಾಲಿಕೆಗಳ ಬೀದಿ ನಾಯಿಗಳ ಆಶ್ರಯಕ್ಕೆ ಹಿಂದೇಟು ಹಾಕ್ತಾ ಇರೋದು. ಬೀದಿ ನಾಯಿಗಳ ನಿರ್ವಹಣೆಗೆ NGO ಮತ್ತು ಸಂಸ್ಥೆಗಳಿಗೆ ನಗರ ದಕ್ಷಿಣ ಪಾಲಿಕೆ ಟೆಂಡರ್ ಕರೆದಿದೆ. ದಕ್ಷಿಣ ನಗರ ಪಾಲಿಕೆಗೆ 500 ಬೀದಿ ನಾಯಿಯನ್ನು ಹಿಡಿದು ನಿರ್ವಹಣೆ ಮಾಡೋದಕ್ಕೆ ಟೆಂಡರ್ ಕರೆಯಲಾಗ್ತಾ ಇರೋದು. ಒಂದು ಬೀದಿ ನಾಯಿಗೆ ತಿಂಗಳಿಗೆ ಖರ್ಚಾಗುವಂಥ ವೆಚ್ಚ 3,034 ರೂಪಾಯಿ. ಪವರ್ ಟಿವಿಯಲ್ಲಿ ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಬ್ರೇಕ್ ಮಾಡ್ತಾ ಇರೋದು ಈ ವಿಚಾರ ಸಂಬಂಧ. ಬೀದಿ ನಾಯಿಗಳನ್ನು ಹಿಡಿದು ಲಸಿಕೆಯನ್ನು ಕೊಟ್ಟು ಆಶ್ರಯ ಕೇಂದ್ರಗಳಿಗೆ ವರ್ಗಾಯಿಸಬೇಕು, ಇದು ಪ್ರಕ್ರಿಯೆ. ಅದಾದ ಮೇಲೆ ಆಶ್ರಯ ಕೇಂದ್ರಕ್ಕೆ ದಿನಕ್ಕೆ 2 ಬಾರಿ ಆಹಾರವನ್ನು ಕೊಡಬೇಕು. ಒಬ್ಬ ಅರೆ ಪಶುವೈದ್ಯ, 4 ಅಟೆಂಡರ್ ಸೇರಿ 5 ಸಿಬ್ಬಂದಿಗೆ ವೇತನ ಕೊಡಬೇಕು. ವೈದ್ಯಕೀಯ ವೆಚ್ಚ, ಸ್ವಚ್ಛತಾ ಸಾಮಗ್ರಿ, ಆಡಳಿತ ವೆಚ್ಚವನ್ನು ನಿಗದಿ ಮಾಡಲಾಗಿದೆ. ಪ್ರತಿ ಬೀದಿ ನಾಯಿಗೆ 1 ತಿಂಗಳಿಗಾಗುವಂಥ ವೆಚ್ಚವನ್ನು ಅಂದಾಜು ಮಾಡಲಾಗಿದೆ. ಆ ವೆಚ್ಚವನ್ನು ಪ್ರತಿ ವರ್ಷ ಶೇಕಡ 5% ಹೆಚ್ಚಿಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಖರ್ಚು ವೆಚ್ಚಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಲವು ಬಾರಿ. ನೋಡಿ, ಯಾರಿಗಿಲ್ಲ ಬೀದಿ ನಾಯಿಗಳಿಗೂ. ಆದರೆ ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ ಅಂತ ಬರುತ್ತಲ್ಲ, ಹಾಗೆ ಬೀದಿ ನಾಯಿಗೂ ಕೂಡ ರಾಜವೈಭೋಗ ಬರ್ತಾ ಇದೆ. ಬೀದಿ ನಾಯಿಗಳನ್ನು ನಿರ್ವಹಣೆ ಮಾಡೋದಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಟೆಂಡರ್ ಕರೆದಿದೆ ಅಥವಾ ಇನ್ನೊಂದು ಮಾಡಿದೆ. ಓಕೆ, ಫೈನ್, ಅದು ಯಾವುದಕ್ಕೂ ಕೂಡ ವಿರೋಧ ಇಲ್ಲ. ಬಟ್ ಪ್ರಶ್ನೆ ಏನು ಅಂತಂತಂದರೆ, ಅಷ್ಟೊಂದು ಖರ್ಚಾಗುತ್ತಾ ಒಂದು ಬೀದಿ ನಾಯಿಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅಂತ? 3,036. ಅದನ್ನೂ ಮಾಡಲಿ, ಹೋಗಲಿ, ಅಟ್ಲೀಸ್ಟ್ ಅದ್ರ ಜೊತೆಗೆ ಅಭಿವೃದ್ಧಿ ಕಾರ್ಯವನ್ನು ಆಗಬೇಕಲ್ವಾ. ಆದರೆ ಅದಕ್ಕೆ ಮಾತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ ಅಥವಾ ಇನ್ನೊಂದೇನೋ ಕಾರಣಗಳನ್ನು ಕೊಡ್ತಾರೆ. ಇದು ಮಾತ್ರ ಹೆಂಗೆ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ ಲೈವ್ನಲ್ಲಿ. ಮಂಜುನಾಥ್, ಮಾಡಲಿ, ಅಭಿವೃದ್ಧಿ ಮಾಡಲಿ ಅಥವಾ ಇನ್ನೊಂದೇನೋ ಮಾಡಲಿ, ಒಳ್ಳೇದು ಮಾಡಲಿ, ಓಕೆ ಫೈನ್. ಈಗ ಕೋರ್ಟ್ ಆದೇಶದಂತೆಯೂ ಕೂಡ ಒಂದಷ್ಟು ವಿಚಾರಗಳನ್ನು, ಬೀದಿ ನಾಯಿಗಳ ವಿಚಾರದಲ್ಲಿ ಟೆಂಡರ್ ಕರೆಯಲಾಗಿದೆ ಆಶ್ರಯಕ್ಕೆ ಅಂತ. ಪ್ರಶ್ನೆ ಏನು ಅಂತಂದರೆ, ಅಷ್ಟೊಂದು ವೆಚ್ಚ ಆಗುತ್ತಾ ಒಂದು ದಿನಕ್ಕೆ 3,034 ರೂಪಾಯಿ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ. ಖಂಡಿತ ಶರತ್, ಯಾಕಂದ್ರೆ ಬೀದಿ ನಾಯಿಗಳಿಗೆ ತಿಂಗಳಿಗೆ ಒಂದು ಬೀದಿ ನಾಯಿಗೆ 3,035 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಬೀದಿ ನಾಯಿಗಳಿಂದ ಸಾಕಷ್ಟು ಸಾವು ನೋವುಗಳು ಸಂಭ್ರಮಿಸ್ತವೆ. ಸೊ ಹೀಗಾಗಿ ಬೆಂಗಳೂರಿನ ಹೊರಭಾಗದಲ್ಲಿ ಒಂದು ಶೆಡ್ ನಿರ್ಮಾಣ ಮಾಡಿ ಅದಕ್ಕೆ ಆಶ್ರಯ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಆದ್ರೆ ಇದೀಗ ಆಶ್ರಯ ಕೊಡಬೇಕಾದಂತ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಈಗ ಲೆಕ್ಕಾಚಾರವನ್ನ ಹಾಕೊಂಡು, ಅಂದ್ರೆ ಒಂದು ಬೀದಿ ನಾಯಿಗೆ ಅಮೌಂಟ್ ಅನ್ನ ಇಷ್ಟು ನಿಗದಿ ಮಾಡಿದ್ರೆ ಅದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದೀಗ ಮುಂದಾಗಿರುವಂತದ್ದು. ಅದರಲ್ಲೂ ಬೆಂಗಳೂರು ನಗರದ 5 ಪಾಲಿಕೆಗಳಲ್ಲಿ ಇದೀಗ ಬೆಂಗಳೂರು ದಕ್ಷಿಣ ಪಾಲಿಕೆ ಮುಂದೆ ಬಂದಿರುವಂತದ್ದು. ಬೆಂಗಳೂರು ದಕ್ಷಿಣ ಪಾಲಿಕೆಯಲ್ಲಿ ಮೊದಲ ಹಂತದಲ್ಲಿ 500 ನಾಯಿಗಳನ್ನ ಹಿಡಿದು ಅಲ್ಲಿಗೆ, ಅಂದ್ರೆ ಒಂದು ಆಶ್ರಯ ಕೊಡಬೇಕು ಅಂತೇಳಿ ಮುಂದಾಗಿದೆ. ಅಂದ್ರೆ ಒಂದು ಬೀದಿ ನಾಯಿಗಳನ್ನ ಹಿಡಿದು ಅಲ್ಲಿ ಲಸಿಕೆಯನ್ನ ಕೊಡಬೇಕು. ಲಸಿಕೆ ತದಾದ ನಂತರ ಒಂದು ಶೆಡ್ ನಿರ್ಮಾಣ ಮಾಡಿ ಅಲ್ಲಿಗೆ ಸ್ಥಳಾಂತರ ಮಾಡಬೇಕು. ಅಲ್ಲಿ 5 ಜನ ಒಂದು ಸಿಬ್ಬಂದಿಗಳು ಇರ್ತಾರೆ. ಅದರಲ್ಲಿ ಒಬ್ರು ಅರೆ ವೈದ್ಯರು ಇರ್ತಾರೆ, ಇನ್ನು 4 ಜನ ಸಿಬ್ಬಂದಿಗಳು ಇರ್ತಾರೆ. ಒಂದು ದಿನಕ್ಕೆ 2 ಬಾರಿ ಬೀದಿ ನಾಯಿಗೆ ಅನ್ನ ಕೊಡಬೇಕು ಅಂತೇಳಿ ಇದೆ. ಅದರಲ್ಲಿ 100 ಗ್ರಾಂ ಅನ್ನ ಜೊತೆಗೆ 100 ಗ್ರಾಂ ಚಿಕನ್ ಬಗ್ಗೆ, ಅಂದ್ರೆ ಮಟನ್ ಮಾಂಸವನ್ನ ಕೊಡಬೇಕು ಅಂತೇಳಿ ಅಧಿಕಾರಿಗಳು ಲೆಕ್ಕಾಚಾರ ಮಾಡಿದ್ದಾರೆ. ಸೊ ಹೀಗಾಗಿ ಅದರ ಪೂರ್ತಿ ಲೆಕ್ಕಾಚಾರ ವಿಚಾರವಾಗಿ ನೋಡಿದ್ರೆ ಒಂದು ಬೀದಿ ನಾಯಿಗೆ ತಿಂಗಳಿಗೆ 3,035 ರೂಪಾಯಿ ದರ ನಿಗದಿ ಮಾಡಿದ್ರೆ, ಅಂದ್ರೆ ತಿಂಗಳಿಗೆ ಅಲ್ಲಿಗೆ ವರ್ಷಕ್ಕೆ 36,000ಕ್ಕೂ ಹೆಚ್ಚು ಅಮೌಂಟ್ ಆಗುತ್ತೆ. ಆದ್ರೆ ಒಂದು ಬೀದಿ ನಾಯಿ ನಿರ್ವಹಣೆ ಮಾಡೋದಕ್ಕೆ ಇಷ್ಟೊಂದು ಖರ್ಚು ವೆಚ್ಚವನ್ನ ನಿಗದಿ ಮಾಡುವಂತ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಬೆಂಗಳೂರು ನಗರದಲ್ಲಿ ಒಂದು ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕೆ ಹಿಂದೇಟಾಗ್ತಾರೆ. ಸೊ ಆದ್ರೆ ಯಾಕೆ ಈ ರೀತಿ ಅಧಿಕಾರಿಗಳು ಈ ರೀತಿ ಮುಂದೆ ಆಗಿದ್ದಾರೆ, ಯಾಕೆ ಈ 1,000 ರೂಪಾಯಿಯನ್ನ ಇನ್ವೆಸ್ಟ್ ಮಾಡ್ತೀರಿ ಅಂತೇಳಿ ಕೂಡ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಹೌದು ನಿಜ, ಅದನ್ನೆಲ್ಲರೂ ಕೂಡ ಒಪ್ಕೊಳ್ಬೇಕಾಗುತ್ತೆ. ಆದ್ರೆ ಇಷ್ಟೊಂದು ದರ ನಿಗದಿ ಮಾಡಿ ನಾವು ಯಾಕೆ ಮಾಂಸದ ಊಟವನ್ನ ಹಾಕ್ಬೇಕು ಬೀದಿ ನಾಯಿಗಳಿಗೆ
ಸಿಬ್ಬಂದಿಗಳಿಗೆ ಜೊತೆಗೆ ಅಲ್ಲಿ ನಿರ್ವಹಣೆ ಮಾಡ್ಕೊಳ್ಳೋಕೆ 5 ರಿಂದ 10 ಜನ ಸಿಬ್ಬಂದಿಗಳು ಬೇಕಾ ಅನ್ನೋ ಪ್ರಶ್ನೆ ಕೂಡ ಈ ಉದ್ಭವ ಆಗ್ತಿರುವಂತದ್ದು. ಸೊ ಇದರ ಎಲ್ಲವೂ ಕೂಡ ಈಗಾಗಲೇ ಸಾರ್ವಜನಿಕರು ಕೂಡ ಈ ಹಿಂದೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದ್ರು. ಸೊ ಇದೆಲ್ಲದೂ ಅಂದ್ಕೊಂಡಂತೆ ಈಗ ಬೀದಿ ನಾಯಿಗಳನ್ನ ಈ ನಿರ್ವಹಣೆ ಮಾಡೋದಕ್ಕೆ ಇಷ್ಟೊಂದು ಖರ್ಚು ವೆಚ್ಚ ಮಾಡ್ತಿರೋದು ಕೂಡ ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.